ರಾಜ್ಯದೆಲ್ಲೆಡೆ ಕ್ಷಣ ಕ್ಷಣಕ್ಕೂ ಕೂಡ ಸಿಲಿಂಡರ್ನ ಸಮಸ್ಯೆ ರಣಘೋರವಾಗ್ತಾ ಇದೆ, ಘನಘೋರವಾಗ್ತಾ ಇದೆ. ಸಿಲಿಂಡರ್ ಸಿಗದೆ ಹೋಟೆಲ್ ಮಾಲೀಕರು ಪರದಾಡ್ತಾ ಇದ್ದಾರೆ, ಆಟೋ ಚಾಲಕರು ಪರದಾಡ್ತಾ ಇದ್ದಾರೆ. ರಾಜ್ಯದೆಲ್ಲೆಡೆ ಕ್ಷಣ ಕ್ಷಣಕ್ಕೂ ಕೂಡ ಸಿಲಿಂಡರ್ ಸಮಸ್ಯೆ ರೋಚಕ ಘಟ್ಟಕ್ಕೆ ತಲುಪ್ತಾ ಇದೆ. ಸಿಲಿಂಡರ್ ಸಮಸ್ಯೆ ಬೆಳಗಾವಿಯ ಸುಪ್ರಸಿದ್ಧ ಸೂರ್ಯಪ್ರಕಾಶ್ ಹೋಟೆಲ್ಗೂ ಕೂಡ ತಟ್ಟಿದೆ. ಕಮರ್ಷಿಯಲ್ ಸಿಲಿಂಡರ್ ಸಿಗದೆ ಸೌದೆ ಒಲೆ ಮೊರೆ ಹೋಗಿದ್ದಾರೆ. ಸೌದೆ ಒಲೆ ಹಿನ್ನೆಲೆಯಲ್ಲಿ ಹೋಟೆಲ್ನ ಮೆನುನೇ ಬದಲಾಯಿತು. ಗ್ರಾಹಕರ ನೆಚ್ಚಿನ ಪಡ್ಡು ವಡೆಗೆ ಮೆನುವಿನಿಂದ ಕೋಕ್ ಬಿದ್ದಿದೆ. ಮಧ್ಯ ಪ್ರಾಂತ್ಯದಲ್ಲಿ ನಡೀತಾ ಇರುವಂತಹ ಯುದ್ಧದ ಬಿಕ್ಕಟ್ಟಿನಿಂದಾಗಿ ಬೆಳಗಾವಿಯಲ್ಲಿ ನಿರಂತರವಾಗಿ ಏನು ಗ್ಯಾಸ್ LPG ಗ್ಯಾಸ್ ಇರ್ಬೋದು, PNG ಗ್ಯಾಸ್ ಸಮಸ್ಯೆ ಆಗ್ತಿರುವಂಥದ್ದು. ಸದ್ಯ ನಾನಿರುವಂಥ ಸ್ಥಳ ಬೆಳಗಾವಿಯ RTO ಸರ್ಕಲ್ನಲ್ಲಿ ಇರುವಂಥ ಒಂದು ಹೋಟೆಲ್ ಮುಂಭಾಗದಲ್ಲಿ ಇರುವಂಥದ್ದು. LPG ಗ್ಯಾಸ್ ಮತ್ತು ಜೊತೆಗೆ ಕಮರ್ಷಿಯಲ್ ಗ್ಯಾಸ್ ಸಿಗದೇ ಇದೆ ಹಿನ್ನೆಲೆಯಲ್ಲಿ ಸಂಪೂರ್ಣವಾಗಿ ಒಳಗಡೆನೆ ಇಲ್ಲಿ ಒಲೆಯ ಮೇಲೆ ಅಡುಗೆ ಮಾಡುವಂಥ ಕೆಲಸವನ್ನು ಕೂಡ ಮಾಡಲಾಗುತ್ತೆ. ಇಲ್ಲಿ ಪ್ರಮುಖವಾಗಿ ವಡೆ ಫೇಮಸ್ ಇರುವಂಥದ್ದು, ಜೊತೆಗೆ ಉದ್ದಿನ ವಡ ಕೂಡ ಇಲ್ಲಿ ಫೇಮಸ್ ಆಗಿರುವಂಥದ್ದು. ಹಾಗಾಗಿ ಅವೆಲ್ಲವನ್ನ ಬಿಟ್ಟ ಈಗ ಓನ್ಲಿ ಅಂದರೆ ಪುರಿ ಇರ್ಬೋದು, ಜೊತೆಗೆ ಪಲಾವನ್ನು ಮಾಡುವಂಥ ಕೆಲಸವನ್ನು ಕೂಡ ಮಾಡ್ತಿರುವಂಥದ್ದು. ಜೊತೆಗೆ ಏನು ಅದೇ ಒಂದು ಒಲೆಯ ಮೇಲೆ ಇಲ್ಲಿ ದೋಸೆಯನ್ನು ಅಂದರೆ ಬಂದಂತಹ ಗ್ರಾಹಕರಿಗೂ ಕೂಡ ಇಲ್ಲಿ ಸಮಸ್ಯೆ ಆಗಬಾರ್ದು, ಅವರು ವಾಪಸ್ ಹೋಗಬಾರ್ದು ಅನ್ನೋ ಕಾರಣಕ್ಕಾಗಿ ಇಲ್ಲಿ ದೋಸೆಯನ್ನು ಕೂಡ ಮಾಡಲಾಗುತ್ತೆ, ಜೊತೆಗೆ ಪುರಿಯನ್ನು ಮಾಡಲಾಗುತ್ತೆ, ಜೊತೆಗೆ ದೊಡ್ಡ ದೊಡ್ಡ ಐಟಮ್ಗಳನ್ನು ಕೂಡ ಇದೇ ರೀತಿಯಾಗಿ ಇಲ್ಲಿ ಒಳಗಡೆ ಒಲೆಯ ಮೇಲೆ ಮಾಡ್ಕೊಳ್ತಿರುವಂಥದ್ದು. ಗ್ಯಾಸ್ ಸಂಪೂರ್ಣವಾಗಿ ಇಲ್ಲಿ ಬಂದ್ ಆಗಿರುವಂಥದ್ದು ಗಮನಿಸ್ಬೋದು. ಈ ಒಂದು ಹೋಟೆಲ್ನ ಇಲ್ಲಿ ಮಾಲೀಕರು ಕೂಡ ಇರುವಂಥದ್ದು, ಅವರನ್ನು ಕೂಡ ನಾನು ಮಾತಾಡಿಸುವಂಥ ಪ್ರಯತ್ನ ಮಾಡ್ತೀನಿ. ಅಮ್ಮ, ಎಷ್ಟು ದಿನ ಸಮಸ್ಯೆ ಆಕೈತೆ? 20 ದಿವಸ ಆತ್ರ ನಮ್ಮ ಬರಾನ ಇಲ್ರಿ ಅದ. ನಾವು ಹಂಗೆ ಮತ್ತು ಇನ್ನು ಎಲ್ಲಿ ಹೋಗೋದಂತ ಹಂಗೆ ಒಲಿ ಮೇಲೆ ಮಾಡಿ ತಿನ್ನತ್ತೀವ್ರಿ ನಾವು. ಅಲ್ಲಿ ಕಸ್ಟಮರ್ಗೂ ಕೊಡತ್ತೀವಿ, ಆದ್ರೆ ಪಡ್ಡು ಮಾಡಂಗಿಲ್ರಿ, ಒಲಿ ಮೇಲೆ ಇದು ಎಳಂಗಿಲ್ರಿ. ಅದಕ್ಕಾಗಿ ನಾವು ಒಲಿ ಮೇಲೆ ಎಷ್ಟು ಆಗ್ತೈತೆ ಅಷ್ಟು ಮಾಡತ್ತೀವ್ರಿ. ಅಲ್ಲ, ಏನಂತಾರ ಅವ್ರು ಕಮರ್ಷಿಯಲ್ ಗ್ಯಾಸ್ನವ್ರಿ? ಫೋನೇ ಎತ್ತಾನಿಲ್ರಿ, ಸ್ವಿಚ್ ಆಫ್ ಮಾಡಿದಾರ ಅವ್ರು ಕೊಡವ್ರಿ. ಮತ್ತು ಬರಾನಿಲ್ಲ ಅಂತ ಭೀ ಹೇಳ್ತಾರ್ರಿ. ಏನಮ್ಮ ಫೇಮಸ್ ಏನೈತಿ ಇಲ್ಲಿ? ಫೇಮಸ್ ಪಡ್ಡ ರಾಗಿ ದೋಸೆ ಭಾಳ ಐತ್ರಿ. ಅದರಿಂದ ಕಸ್ಟಮರ ಬಡಂಗ ಬಜ್ಜಿ ಗಿರ್ಮಿಟ ಎಲ್ಲ ಐತ್ರಿ. ಆದರೆ ಎಲ್ಲ ಅದು ಸಾಯಂಕಾಲ ನಾವೆಲ್ಲ ಬಂದ ಮಾಡಿದಾರೆ, ಒಲಿ ಮೇಲೆ ಅದು ಹೇಳ್ತಾ ಇಲ್ರಿ. ಈಗ ಅಷ್ಟೇ ಇದನ್ನಷ್ಟ ನಾ ಮಾಡಿಕೊಡತ್ತೀವಿ 20 ತಕಾರ. ಇದಿಷ್ಟು ಹೋಟೆಲ್ನ ಮಾಲೀಕರು ಹೇಳ್ತಿರುವಂಥದ್ದು. ಸಮಸ್ಯೆ ಆಗ್ತದೆ, ಕಳೆದ 25 ದಿನಗಳಿಂದ ಕೂಡ ನಮಗೆ ಏನು ಗ್ಯಾಸ್ ಸಿಗ್ತಾ ಇಲ್ಲ, ಕಮರ್ಷಿಯಲ್ ಗ್ಯಾಸ್ ಸಿಗ್ತಾ ಇಲ್ಲ. ಹಾಗಾಗಿ ಒಲೆಯ ಮೂಲಕ ನಾವು ಸದ್ಯಕ್ಕೆ ಈಗ ಅಡುಗೆಯನ್ನು ಬಂದಂಥ ಗ್ರಾಹಕರಿಗೆ ತೊಂದರೆ ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಈ ಒಂದು ಕೆಲಸವನ್ನು ಮಾಡ್ತಿದ್ದೀವಿ ಅನ್ನೋ ಒಂದು ಮಾತನ್ನು ಕೂಡ ಹೇಳ್ತಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಮಾಂತೇಶ್ ಜೊತೆ ಮೈಲೇರ್ಪಡ, ರಿಪಬ್ಲಿಕ್ ಕನ್ನಡ, ಬೆಳಗಾವಿ. ರಾಜ್ಯದೆಲ್ಲೆಡೆ ಕ್ಷಣ ಕ್ಷಣಕ್ಕೂ ಕೂಡ ಸಿಲಿಂಡರ್ನ ಸಮಸ್ಯೆ ರಣಘೋರವಾಗ್ತಾ ಇದೆ, ಘನಘೋರವಾಗ್ತಾ ಇದೆ. ಸಿಲಿಂಡರ್ ಸಿಗದೆ ಹೋಟೆಲ್ ಮಾಲೀಕರು ಪರದಾಡ್ತಾ ಇದ್ದಾರೆ, ಆಟೋ ಚಾಲಕರು ಪರದಾಡ್ತಾ ಇದ್ದಾರೆ. ರಾಜ್ಯದೆಲ್ಲೆಡೆ ಕ್ಷಣ ಕ್ಷಣಕ್ಕೂ ಕೂಡ ಸಿಲಿಂಡರ್ ಸಮಸ್ಯೆ ರೋಚಕ ಘಟ್ಟಕ್ಕೆ ತಲುಪ್ತಾ ಇದೆ. ಸಿಲಿಂಡರ್ ಸಮಸ್ಯೆ ಬೆಳಗಾವಿಯ ಸುಪ್ರಸಿದ್ಧ ಸೂರ್ಯಪ್ರಕಾಶ್ ಹೋಟೆಲ್ಗೂ ಕೂಡ ತಟ್ಟಿದೆ. ಕಮರ್ಷಿಯಲ್ ಸಿಲಿಂಡರ್ ಸಿಗದೆ ಸೌದೆ ಒಲೆ ಮೊರೆ ಹೋಗಿದ್ದಾರೆ. ಸೌದೆ ಒಲೆ ಹಿನ್ನೆಲೆಯಲ್ಲಿ ಹೋಟೆಲ್ನ ಮೆನುನೇ ಬದಲಾಯಿತು. ಗ್ರಾಹಕರ ನೆಚ್ಚಿನ ಪಡ್ಡು ವಡೆಗೆ ಮೆನುವಿನಿಂದ ಕೋಕ್ ಬಿದ್ದಿದೆ. ಮಧ್ಯ ಪ್ರಾಂತ್ಯದಲ್ಲಿ ನಡೀತಾ ಇರುವಂತಹ ಯುದ್ಧದ ಬಿಕ್ಕಟ್ಟಿನಿಂದಾಗಿ ಬೆಳಗಾವಿಯಲ್ಲಿ ನಿರಂತರವಾಗಿ ಏನು ಗ್ಯಾಸ್ LPG ಗ್ಯಾಸ್ ಇರ್ಬೋದು, PNG ಗ್ಯಾಸ್ ಸಮಸ್ಯೆ ಆಗ್ತಿರುವಂಥದ್ದು. ಸದ್ಯ ನಾನಿರುವಂಥ ಸ್ಥಳ ಬೆಳಗಾವಿಯ RTO ಸರ್ಕಲ್ನಲ್ಲಿ ಇರುವಂಥ ಒಂದು ಹೋಟೆಲ್ ಮುಂಭಾಗದಲ್ಲಿ ಇರುವಂಥದ್ದು. LPG ಗ್ಯಾಸ್ ಮತ್ತು ಜೊತೆಗೆ ಕಮರ್ಷಿಯಲ್ ಗ್ಯಾಸ್ ಸಿಗದೇ ಇದೆ ಹಿನ್ನೆಲೆಯಲ್ಲಿ ಸಂಪೂರ್ಣವಾಗಿ ಒಳಗಡೆನೆ ಇಲ್ಲಿ ಒಲೆಯ ಮೇಲೆ ಅಡುಗೆ ಮಾಡುವಂಥ ಕೆಲಸವನ್ನು ಕೂಡ ಮಾಡಲಾಗುತ್ತೆ. ಇಲ್ಲಿ ಪ್ರಮುಖವಾಗಿ ವಡೆ ಫೇಮಸ್ ಇರುವಂಥದ್ದು, ಜೊತೆಗೆ ಉದ್ದಿನ ವಡ ಕೂಡ ಇಲ್ಲಿ ಫೇಮಸ್ ಆಗಿರುವಂಥದ್ದು. ಹಾಗಾಗಿ ಅವೆಲ್ಲವನ್ನ ಬಿಟ್ಟ ಈಗ ಓನ್ಲಿ ಅಂದರೆ ಪುರಿ ಇರ್ಬೋದು, ಜೊತೆಗೆ ಪಲಾವನ್ನು ಮಾಡುವಂಥ ಕೆಲಸವನ್ನು ಕೂಡ ಮಾಡ್ತಿರುವಂಥದ್ದು. ಜೊತೆಗೆ ಏನು ಅದೇ ಒಂದು ಒಲೆಯ ಮೇಲೆ ಇಲ್ಲಿ ದೋಸೆಯನ್ನು ಅಂದರೆ ಬಂದಂತಹ ಗ್ರಾಹಕರಿಗೂ ಕೂಡ ಇಲ್ಲಿ ಸಮಸ್ಯೆ ಆಗಬಾರ್ದು, ಅವರು ವಾಪಸ್ ಹೋಗಬಾರ್ದು ಅನ್ನೋ ಕಾರಣಕ್ಕಾಗಿ ಇಲ್ಲಿ ದೋಸೆಯನ್ನು ಕೂಡ ಮಾಡಲಾಗುತ್ತೆ, ಜೊತೆಗೆ ಪುರಿಯನ್ನು ಮಾಡಲಾಗುತ್ತೆ, ಜೊತೆಗೆ ದೊಡ್ಡ ದೊಡ್ಡ ಐಟಮ್ಗಳನ್ನು ಕೂಡ ಇದೇ ರೀತಿಯಾಗಿ ಇಲ್ಲಿ ಒಳಗಡೆ ಒಲೆಯ ಮೇಲೆ ಮಾಡ್ಕೊಳ್ತಿರುವಂಥದ್ದು. ಗ್ಯಾಸ್ ಸಂಪೂರ್ಣವಾಗಿ ಇಲ್ಲಿ ಬಂದ್ ಆಗಿರುವಂಥದ್ದು ಗಮನಿಸ್ಬೋದು. ಈ ಒಂದು ಹೋಟೆಲ್ನ ಇಲ್ಲಿ ಮಾಲೀಕರು ಕೂಡ ಇರುವಂಥದ್ದು, ಅವರನ್ನು ಕೂಡ ನಾನು ಮಾತಾಡಿಸುವಂಥ ಪ್ರಯತ್ನ ಮಾಡ್ತೀನಿ. ಅಮ್ಮ, ಎಷ್ಟು ದಿನ ಸಮಸ್ಯೆ ಆಕೈತೆ? 20 ದಿವಸ ಆತ್ರ ನಮ್ಮ ಬರಾನ ಇಲ್ರಿ ಅದ. ನಾವು ಹಂಗೆ ಮತ್ತು ಇನ್ನು ಎಲ್ಲಿ ಹೋಗೋದಂತ ಹಂಗೆ ಒಲಿ ಮೇಲೆ ಮಾಡಿ ತಿನ್ನತ್ತೀವ್ರಿ ನಾವು. ಅಲ್ಲಿ ಕಸ್ಟಮರ್ಗೂ ಕೊಡತ್ತೀವಿ, ಆದ್ರೆ ಪಡ್ಡು ಮಾಡಂಗಿಲ್ರಿ, ಒಲಿ ಮೇಲೆ ಇದು ಎಳಂಗಿಲ್ರಿ. ಅದಕ್ಕಾಗಿ ನಾವು ಒಲಿ ಮೇಲೆ ಎಷ್ಟು ಆಗ್ತೈತೆ ಅಷ್ಟು ಮಾಡತ್ತೀವ್ರಿ. ಅಲ್ಲ, ಏನಂತಾರ ಅವ್ರು ಕಮರ್ಷಿಯಲ್ ಗ್ಯಾಸ್ನವ್ರಿ? ಫೋನೇ ಎತ್ತಾನಿಲ್ರಿ, ಸ್ವಿಚ್ ಆಫ್ ಮಾಡಿದಾರ ಅವ್ರು ಕೊಡವ್ರಿ. ಮತ್ತು ಬರಾನಿಲ್ಲ ಅಂತ ಭೀ ಹೇಳ್ತಾರ್ರಿ. ಏನಮ್ಮ ಫೇಮಸ್ ಏನೈತಿ ಇಲ್ಲಿ?
ಫೇಮಸ್ ಪಡ್ಡ ರಾಗಿ ದೋಸೆ ಭಾಳ ಐತ್ರಿ. ಅದರಿಂದ ಕಸ್ಟಮರ ಬಡಂಗ ಬಜ್ಜಿ ಗಿರ್ಮಿಟ ಎಲ್ಲ ಐತ್ರಿ. ಆದರೆ ಎಲ್ಲ ಅದು ಸಾಯಂಕಾಲ ನಾವೆಲ್ಲ ಬಂದ ಮಾಡಿದಾರೆ, ಒಲಿ ಮೇಲೆ ಅದು ಹೇಳ್ತಾ ಇಲ್ರಿ. ಈಗ ಅಷ್ಟೇ ಇದನ್ನಷ್ಟ ನಾ ಮಾಡಿಕೊಡತ್ತೇವೆ 20 ತಕಾರ. ಇದಿಷ್ಟು ಹೋಟೆಲ್ನ ಮಾಲೀಕರು ಹೇಳ್ತಿರುವಂಥದ್ದು ಸಮಸ್ಯೆ ಆಗ್ತದೆ. ಕಳೆದ 25 ದಿನಗಳಿಂದ ಕೂಡ ನಮಗೆ ಏನು ಗ್ಯಾಸ್ ಸಿಗ್ತಾ ಇಲ್ಲ, ಕಮರ್ಷಿಯಲ್ ಗ್ಯಾಸ್ ಸಿಗ್ತಾ ಇಲ್ಲ. ಹಾಗಾಗಿ ಒಲೆಯ ಮೂಲಕ ನಾವು ಸದ್ಯಕ್ಕೆ ಈಗ ಅಡುಗೆಯನ್ನು ಬಂದಂಥ ಗ್ರಾಹಕರಿಗೆ ತೊಂದರೆ ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಈ ಒಂದು ಕೆಲಸವನ್ನು ಮಾಡ್ತಿದ್ದೀವಿ ಅನ್ನೋ ಒಂದು ಮಾತನ್ನು ಕೂಡ ಹೇಳ್ತಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಮಾಂತೇಶ್ ಜೊತೆ ಮೈಲೇರ್ಪಡ, ರಿಪಬ್ಲಿಕ್ ಕನ್ನಡ, ಬೆಳಗಾವಿ. ರಾಜ್ಯದೆಲ್ಲೆಡೆ ಕ್ಷಣ ಕ್ಷಣಕ್ಕೂ ಕೂಡ ಸಿಲಿಂಡರ್ನ ಸಮಸ್ಯೆ ರಣಘೋರವಾಗ್ತಾ ಇದೆ, ಘನಘೋರವಾಗ್ತಾ ಇದೆ. ಸಿಲಿಂಡರ್ ಸಿಗದೆ ಹೋಟೆಲ್ ಮಾಲೀಕರು ಪರದಾಡ್ತಾ ಇದ್ದಾರೆ, ಆಟೋ ಚಾಲಕರು ಪರದಾಡ್ತಾ ಇದ್ದಾರೆ. ರಾಜ್ಯದೆಲ್ಲೆಡೆ ಕ್ಷಣ ಕ್ಷಣಕ್ಕೂ ಕೂಡ ಸಿಲಿಂಡರ್ ಸಮಸ್ಯೆ ರೋಚಕ ಘಟ್ಟಕ್ಕೆ ತಲುಪ್ತಾ ಇದೆ. ಸಿಲಿಂಡರ್ ಸಮಸ್ಯೆ ಬೆಳಗಾವಿಯ ಸುಪ್ರಸಿದ್ಧ ಸೂರ್ಯಪ್ರಕಾಶ್ ಹೋಟೆಲ್ಗೂ ಕೂಡ ತಟ್ಟಿದೆ. ಕಮರ್ಷಿಯಲ್ ಸಿಲಿಂಡರ್ ಸಿಗದೆ ಸೌದೆ ಒಲೆ ಮೊರೆ ಹೋಗಿದ್ದಾರೆ. ಸೌದೆ ಒಲೆ ಹಿನ್ನೆಲೆಯಲ್ಲಿ ಹೋಟೆಲ್ನ ಮೆನುನೇ ಬದಲಾಯಿತು. ಗ್ರಾಹಕರ ನೆಚ್ಚಿನ ಪಡ್ಡು ವಡೆಗೆ ಮೆನುವಿನಿಂದ ಕೋಕ್ ಬಿದ್ದಿದೆ. ಮಧ್ಯ ಪ್ರಾಂತ್ಯದಲ್ಲಿ ನಡೀತಾ ಇರುವಂಥ ಯುದ್ಧದ ಬಿಕ್ಕಟ್ಟಿನಿಂದಾಗಿ ಬೆಳಗಾವಿಯಲ್ಲಿ ನಿರಂತರವಾಗಿ ಏನು ಗ್ಯಾಸ್ LPG ಗ್ಯಾಸ್ ಇರ್ಬೋದು, PNG ಗ್ಯಾಸ್ ಸಮಸ್ಯೆ ಆಗ್ತಿರುವಂಥದ್ದು. ಸದ್ಯ ನಾನಿರುವಂಥ ಸ್ಥಳ ಬೆಳಗಾವಿಯ RTO ಸರ್ಕಲ್ನಲ್ಲಿ ಇರುವಂಥ ಒಂದು ಹೋಟೆಲ್ ಮುಂಭಾಗದಲ್ಲಿ ಇರುವಂಥದ್ದು. LPG ಗ್ಯಾಸ್ ಮತ್ತು ಜೊತೆಗೆ ಕಮರ್ಷಿಯಲ್ ಗ್ಯಾಸ್ ಸಿಗದೇ ಇರುವ ಹಿನ್ನೆಲೆಯಲ್ಲಿ ಸಂಪೂರ್ಣವಾಗಿ ಒಳಗಡೆನೇ ಇಲ್ಲಿ ಒಲೆಯ ಮೇಲೆ ಅಡುಗೆ ಮಾಡುವಂಥ ಕೆಲಸವನ್ನು ಕೂಡ ಮಾಡಲಾಗುತ್ತೆ. ಇಲ್ಲಿ ಪ್ರಮುಖವಾಗಿ ವಡೆ ಫೇಮಸ್ ಇರುವಂಥದ್ದು, ಜೊತೆಗೆ ಉದ್ದಿನ ವಡ ಕೂಡ ಇಲ್ಲಿ ಫೇಮಸ್ ಆಗಿರುವಂಥದ್ದು. ಹಾಗಾಗಿ ಅವೆಲ್ಲವನ್ನು ಬಿಟ್ಟ ಈಗ ಓನ್ಲಿ ಅಂದರೆ ಪುರಿ ಇರ್ಬೋದು, ಜೊತೆಗೆ ಪಲಾವನ್ನು ಮಾಡುವಂಥ ಕೆಲಸವನ್ನು ಕೂಡ ಮಾಡ್ತಿರುವಂಥದ್ದು. ಜೊತೆಗೆ ಏನು ಅದೇ ಒಂದು ಒಲೆಯ ಮೇಲೆ ಇಲ್ಲಿ ದೋಸೆಯನ್ನು ಅಂದರೆ ಬಂದಂತಹ ಗ್ರಾಹಕರಿಗೂ ಕೂಡ ಇಲ್ಲಿ ಸಮಸ್ಯೆ ಆಗಬಾರ್ದು, ಅವರು ವಾಪಸ್ ಹೋಗಬಾರ್ದು ಅನ್ನೋ ಕಾರಣಕ್ಕಾಗಿ ಇಲ್ಲಿ ದೋಸೆಯನ್ನು ಕೂಡ ಮಾಡಲಾಗತ್ತೆ, ಜೊತೆಗೆ ಪುರಿಯನ್ನು ಮಾಡಲಾಗತ್ತೆ, ಜೊತೆಗೆ ದೊಡ್ಡ ದೊಡ್ಡ ಐಟಮ್ಗಳನ್ನು ಕೂಡ ಇದೇ ರೀತಿಯಾಗಿ ಇಲ್ಲಿ ಒಳಗಡೆ ಒಲೆಯ ಮೇಲೆ ಮಾಡ್ಕೊಳ್ತಿರುವಂಥದ್ದು. ಗ್ಯಾಸ್ ಸಂಪೂರ್ಣವಾಗಿ ಇಲ್ಲಿ ಬಂದ್ ಆಗಿರುವಂಥದ್ದು ಗಮನಿಸ್ಬೋದು. ಈ ಒಂದು ಹೋಟೆಲ್ನ ಇಲ್ಲಿ ಮಾಲೀಕರು ಕೂಡ ಇರುವಂಥದ್ದು, ಅವರನ್ನು ಕೂಡ ನಾನು ಮಾತಾಡಿಸುವಂಥ ಪ್ರಯತ್ನ ಮಾಡ್ತೀನಿ. ಅಮ್ಮ, ಎಷ್ಟು ದಿನ ಸಮಸ್ಯೆ ಆಗತ್ತೆ? 20 ದಿವಸ ಆತ್ರ ನಮ್ಮ ಬರಾನ ಇಲ್ರಿ ಅದ. ನಾವು ಹಂಗೆ ಮತ್ತೆ ಇನ್ನೆಲ್ಲಿ ಹೋಗೋದಂತ ಹಂಗೆ ಒಲಿ ಮೇಲೆ ಮಾಡಿ ತಿನ್ನತ್ತೀವ್ರಿ ನಾವು. ಅಲ್ಲಿ ಕಸ್ಟಮರ್ಗೂ ಕೊಡತ್ತೀವಿ, ಆದ್ರೆ ಪಡ್ಡು ಮಾಡಂಗಿಲ್ಲ ರೀ, ಒಲಿ ಮೇಲೆ ಇದು ಎಳಂಗಿಲ್ಲ ರೀ. ಅದಕ್ಕಾಗಿ ನಾವು ಒಲಿ ಮೇಲೆ ಎಷ್ಟು ಆಗ್ತೈತೆ ಅಷ್ಟು ಮಾಡತ್ತೀವ್ರಿ. ಅಲ್ಲ, ಏನಂತಾರ ಕಮರ್ಷಿಯಲ್ ಗ್ಯಾಸ್ನವ್ರಿ? ಫೋನೇ ಎತ್ತಾನಿಲ್ಲ, ಸ್ವಿಚ್ ಆಫ್ ಮಾಡಿದಾರ ಅವ್ರು ಕೊಡವ್ರಿ. ಮತ್ತೆ ಬರಾನಿಲ್ಲ ಅಂತ ಭೀ ಹೇಳ್ತಾರ್ರಿ. ಫೇಮಸ್ ಏನೈತಿ? ಫೇಮಸ್ ಪಡ್ಡ ರಾಗಿ ದೋಸೆ ಭಾಳ ಐತ್ರಿ. ಅದರಿಂದ ಕಸ್ಟಮರ ಬಡಂಗ ಬಜ್ಜಿ ಗಿರ್ಮಿಟ ಎಲ್ಲ ಐತ್ರಿ. ಆದರೆ ಎಲ್ಲ ಅದು ಸಾಯಂಕಾಲ ನಾವೆಲ್ಲ ಬಂದ ಮಾಡಿದಾರೆ, ಒಲಿ ಮೇಲೆ ಅದು ಹೇಳ್ತಾ ಇಲ್ರಿ. ಈಗ ಅಷ್ಟೇ ಇದನ್ನಷ್ಟ ನಾ ಮಾಡಿಕೊಡತ್ತೇವೆ 20 ತಕಾರ. ಇದಿಷ್ಟು ಹೋಟೆಲ್ನ ಮಾಲೀಕರು ಹೇಳ್ತಿರುವಂಥದ್ದು ಸಮಸ್ಯೆ ಆಗ್ತದೆ. ಕಳೆದ 25 ದಿನಗಳಿಂದ ಕೂಡ ನಮಗೆ ಏನು ಗ್ಯಾಸ್ ಸಿಗ್ತಾ ಇಲ್ಲ, ಕಮರ್ಷಿಯಲ್ ಗ್ಯಾಸ್ ಸಿಗ್ತಾ ಇಲ್ಲ. ಹಾಗಾಗಿ ಒಲೆಯ ಮೂಲಕ ನಾವು ಸದ್ಯಕ್ಕೆ ಈಗ ಅಡುಗೆಯನ್ನು ಬಂದಂಥ ಗ್ರಾಹಕರಿಗೆ ತೊಂದರೆ ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಈ ಒಂದು ಕೆಲಸವನ್ನು ಮಾಡ್ತಿದ್ದೀವಿ ಅನ್ನೋ ಒಂದು ಮಾತನ್ನು ಕೂಡ ಹೇಳ್ತಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಮಾಂತೇಶ್ ಜೊತೆ ಮೈಲೇರ್ಪಡ, ರಿಪಬ್ಲಿಕ್ ಕನ್ನಡ, ಬೆಳಗಾವಿ.